ಮಿತ್ರರೇ ನಮಸ್ಕಾರ. ಮಿತ್ರರೇ, ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ. ಸರ್ಕಾರ ಸುಭದ್ರವಾಗಿ ನಡೆಯುತ್ತೆ ಅಂತ ಇಡೀ ದೇಶದ ಜನರಿಗೂ ಕೂಡ ನಂಬಿಕೆ ಬಂದಾಗಿದೆ. ಯಾಕೆಂತಂದ್ರೆ NDA ಜೊತೆಗಿರುವಂತಹ ಎಲ್ಲ ಪಕ್ಷಗಳು ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡಿದವೆ. ಸರ್ಕಾರ ರಚನೆಯಾಗಿದೆ, ಕ್ಯಾಬಿನೆಟ್ ವಿಸ್ತರಣೆ ಆಗಿದೆ, ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆದುಕೊಂಡು ಹೋಗ್ತಾ ಇದೆ. ಹೀಗಾಗಿ ದೇಶದ ಜನರಿಗೂ ಒಂದು ನಂಬಿಕೆ ಬಂದಿದೆ. ನರೇಂದ್ರ ಮೋದಿ ಅವರು ಮುಂದಿನ 5 ವರ್ಷ ಸುಸೂತ್ರವಾಗಿ ಆಡಳಿತ ನಡೆಸ್ತಾರೆ, ಅವರ ಆಡಳಿತದಲ್ಲಿ ಏನೂ ಬದಲಾವಣೆ ಆಗಿಲ್ಲ ಅಂತ. ಆದರೆ ಮಿತ್ರರೇ, ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ಈ ಸರ್ಕಾರದಲ್ಲಿ ಅಸಂತೋಷ ಜಾಸ್ತಿ ಆಗಿದೆ, NDAದಲ್ಲಿ ಬಹಳ ಅಸಮಾಧಾನ ಇದೆ, ಕೆಲ NDA ನಾಯಕರು ನನ್ನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ನಾನೊಂದು ಚಿಟಿಕಿ ಹೊಡೆದ್ರೆ ಈ ಸರ್ಕಾರ ಬಿದ್ದು ಹೋಗುತ್ತೆ, ಹೀಗಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಮಿತ್ರರೇ, ಇದನ್ನು ಭಾರತದ ಯಾವುದೋ ಪತ್ರಿಕೆಗಾಗಲಿ ಅಥವಾ ದೇಶದೊಳಗೆ ಯಾವುದೋ ಭಾಷಣದಲ್ಲಾಗಲಿ ಹೇಳಿದ್ದಲ್ಲ. ಲಂಡನ್ನ ಒಂದು ಪತ್ರಿಕೆಗೆ ರಾಹುಲ್ ಗಾಂಧಿ ಒಂದು ಇಂಟರ್ವ್ಯೂ ಕೊಟ್ಟು ಈ ಮಾತನ್ನು ಹೇಳಿದ್ದಾರೆ. ನಾನು ಈಗಲೂ ಕೂಡ ಒಂದು ಚಿಟಿಕಿ ಹೊಡೆದ್ರೆ ಈ ಸರ್ಕಾರವನ್ನು ಬೀಳಿಸ್ತೀನಿ, NDAದ ಸಹಯೋಗಿ ಪಕ್ಷಗಳು ನನ್ನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಅವರೆಲ್ಲರಿಗೂ ಅಸಮಾಧಾನ ಆಗಿದೆ ಅಂತ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟಿದ್ದಾರೆ. ಮಿತ್ರರೇ, ನಾನು ಈ ಚುನಾವಣೆ ಫಲಿತಾಂಶ ಬಂದ ದಿನದಿಂದಲೂ ಕೂಡ ರಾಹುಲ್ ಗಾಂಧಿ ಅವರನ್ನಾಗಲಿ ಕಾಂಗ್ರೆಸ್ ಅನ್ನಾಗಲಿ ಹೆಚ್ಚಿಗೆ ಟೀಕೆ ಮಾಡೋದಕ್ಕೆ ಹೋಗಿರಲಿಲ್ಲ. ಈ ದೇಶದ ಜನ ಅವರಿಗೊಂದು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ವಿಪಕ್ಷದಲ್ಲಿ ಕೂತು ನಿಮ್ಮ ಕೆಲಸವನ್ನು ನಿಭಾಯಿಸಿ ಅಂತ ಜನರ ತೀರ್ಪಾಗಿದೆ. ಅದನ್ನು ಯಶಸ್ವಿಯಾಗಿ ಅವರು ನಿಭಾಯಿಸ್ತಾರೆ ಎನ್ನುವಂಥ ನಂಬಿಕೆ ಇತ್ತು. ರಾಹುಲ್ ಗಾಂಧಿಯು ಕೂಡ ಕಳೆದ 10 ವರ್ಷದಿಂದ ನಿರಂತರವಾಗಿ ಟೀಕೆ ಟಿಪ್ಪಣಿಗಳನ್ನು ಕೇಳಿದ್ದಾರೆ. ಅಂತಿಮವಾಗಿ ಅವರಿಗೊಂದು ಸಣ್ಣ ಜಯ ಸಿಕ್ಕಿದೆ. 52 ಸೀಟ್ ಇದ್ದವರು ಈಗ 99 ಸೀಟಿಗೆ ಬಂದು ಕೂತಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಈ ಬಾರಿ ಜವಾಬ್ದಾರಿಯುತ ವಿಪಕ್ಷವಾಗಿ ನಡೆದುಕೊಳ್ಳುತ್ತೆ ಅಂತ ನಾನು ಕೂಡ ಭಾವಿಸಿದ್ದೆ. ಹೀಗಾಗಿ ಅವರನ್ನು ಹೆಚ್ಚಿಗೆ ಟೀಕೆ ಮಾಡೋದಕ್ಕೆ ಹೋಗಿರಲಿಲ್ಲ. ರಾಹುಲ್ ಗಾಂಧಿ ಅವರು ನಾನೆಂದಿಗೂ ಬದಲಾಗೋದಿಲ್ಲ ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ. ಜೊತೆಗೆ ಚುನಾವಣಾ ಫಲಿತಾಂಶ ಬಂದ ಬಳಿಕ ರಾಹುಲ್ ಗಾಂಧಿ ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಬದಲಾಗಿದೆ. ಅವರು ತಾನು ಸೋತಿದ್ರೂ ಕೂಡ ಗೆದ್ದವರಂತೆ ಬಿಂಬಿಸಿಕೊಳ್ತಾ ಇದ್ದಾರೆ. ಜನ ನಮಗೆ ಆದೇಶ ಮಾಡಿದ್ದು ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಕೆಲ ಕಟು ಸತ್ಯಗಳನ್ನು ನಿಮಗೆ ಹೇಳ್ತೀನಿ. ನರೇಂದ್ರ ಮೋದಿ ಅವರ ಸರ್ಕಾರವನ್ನು ರಾಹುಲ್ ಗಾಂಧಿ ಕೈಲಿ ಬೀಳಿಸೋದಕ್ಕೆ ಸಾಧ್ಯ ಇದೆಯಾ? ಆ ತಾಕತ್ತು ರಾಹುಲ್ ಗಾಂಧಿಗೆ ಇದೆಯಾ? ನಂಬರ್ಸ್ಗಳೇನು ಹೇಳ್ತಾ ಇದ್ದಾವೆ? ಜೊತೆಗೆ ರಾಹುಲ್ ಗಾಂಧಿ ಯಾವ ರೀತಿಯ ಅಹಂಕಾರದಲ್ಲಿ ತೇಲ್ತಾ ಇದ್ದಾರೆ, ಇದವರಿಗೆ ಎಂತಹ ಪೆಟ್ಟು ಕೊಡಬಹುದು, ಇದೆಲ್ಲದನ್ನು ವಿವರಿಸ್ತೀನಿ. ಮಿತ್ರರೇ, ಇದು ಕಾಂಗ್ರೆಸ್ಸಿಗರಿಗೆ ಕರ್ಣ ಕಠೋರವಾಗಿರುತ್ತೆ. ನಾನು ಅವ್ರ ಬಗ್ಗೆ ಏನೂ ಹೇಳೋದಿಲ್ಲ. ಯಾಕೆಂದ್ರೆ ಇವತ್ತಿನ ರಾಹುಲ್ ಗಾಂಧಿಯ ಈ ಸ್ಥಿತಿಗೆ ಕಾಂಗ್ರೆಸ್ಸಿಗರೇ ಕಾರಣ. ಅವರೇನೇ ತಪ್ಪು ಮಾಡಿದ್ರೂ ಕೂಡ ಎಚ್ಚರಿಸುವ ಕೆಲಸವನ್ನ ಮಾಡಿಲ್ಲ. ಅದೇ ಬಿಜೆಪಿಯನ್ನು ಗಮನಿಸಿ. ನರೇಂದ್ರ ಮೋದಿ ಅವರು ಎಡುವುದ್ರೂ ಕೂಡ ಬಿಜೆಪಿಯವರು ಸುಮ್ಮನೆ ಕೂರೋದಿಲ್ಲ, ಸಂಘ ಪರಿವಾರದವರು ಸುಮ್ಮನೆ ಕೂರೋದಿಲ್ಲ, ಚಿವುಟ್ತಾರೆ, ಇಲ್ಲಿ ತಪ್ಪಾಗ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಕಾಂಗ್ರೆಸ್ನಲ್ಲಿ ಆ ಸಂಸ್ಕೃತಿ ಇಲ್ಲ. ರಾಹುಲ್ ಗಾಂಧಿ ಏನೇ ಮಾಡಿದ್ರೂ ಕೂಡ ಈ ಸಮರ್ಥನೆ ಮಾಡಿಕೊಳ್ಳುವಂತಹ ದೊಡ್ಡ ಸಮುದಾಯ ಇದೆ. ಹೀಗಾಗಿ ರಾಹುಲ್ ಗಾಂಧಿ ಮತ್ತೆ ತಪ್ಪು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ವಿಚಾರ ಏನು ನಾನು ಇವತ್ತು ಹೇಳ್ತಾ ಇದ್ದೀನಿ, ಇದು ಕಾಂಗ್ರೆಸ್ಸಿಗರಿಗೆ ಕರ್ಣ ಕಠೋರವಾಗಿರುತ್ತೆ. ಆದರೆ ಸತ್ಯ ಹೇಳೋದಕ್ಕೆ ಹಿಂಜರಿಕೆ ಯಾಕೆ ಹೇಳಿ? ಮಿತ್ರರೇ, ರಾಹುಲ್ ಗಾಂಧಿಗೆ ಎಷ್ಟು ಅಹಂಕಾರ ಬಂದಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ರಾಹುಲ್ ಗಾಂಧಿ ಅಮೇಥಿ ಗೆಲುವಿನ ನಂತರ ಒಂದು ಸಭೆ ಮಾಡ್ತಾರೆ. ಅವರು ತನ್ನ PAಯನ್ನೇ ಚುನಾವಣೆ ನಿಲ್ಲಿಸಿದ್ರು. ಸ್ಮೃತಿ ಇರಾನಿಯನ್ನು ಸೋಲಿಸುವಲ್ಲಿ ಅವರು ಯಶಸ್ವಿಯಾದರು. ರಾಹುಲ್ ಗಾಂಧಿಗೆ ಅದೊಂದು ದೊಡ್ಡ ಜಯ. ಯಾಕೆಂತಂದರೆ 2019ರಲ್ಲಿ ರಾಹುಲ್ ಗಾಂಧಿ ಸ್ವತಃ ಅಲ್ಲಿ ಸೋತು ಹೋಗಿದ್ರು. ಹೀಗಾಗಿ ಅವ್ರಿಗೆ ಖುಷಿಯಾಗಿರುತ್ತೆ, ಸಂಭ್ರಮ ವ್ಯಕ್ತಪಡಿಸಿದ್ರು, ಎಲ್ಲ ಓಕೆ, ಅದನ್ನೆಲ್ಲ ಒಪ್ಕೊಳ್ಳೋಣ. ಆದರೆ ಆ ಸಭೆಯಲ್ಲಿ ಒಂದು ಮಾತು ಹೇಳ್ತಾರೆ. ಅಯೋಧ್ಯೆಯಲ್ಲಿ ಮಾತ್ರ BJP ಸೋತಿಲ್ಲ, ವಾರಾಣಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜೀವ ಉಳಿಸ್ಕೊಂಡು ಹೋಗಿದ್ದಾರೆ. ನಾನು ನನ್ನ ತಂಗಿ ಕೈಯಲ್ಲಿ ಹೇಳಿದೆ, ಒಂದು ವೇಳೆ ನೀನೇನಾದರೂ ಅಲ್ಲಿ ಸ್ಪರ್ಧೆ ಮಾಡಿದ್ದೇ ಆದರೆ, ಅಂದರೆ ಪ್ರಿಯಾಂಕಾ ಗಾಂಧಿ ಅವರೇನಾದರೂ ವಾರಾಣಸಿಯಲ್ಲಿ ಸ್ಪರ್ಧಿಸಿದ್ದೇ ಆದರೆ, ಈ ದೇಶದ ಪ್ರಧಾನಮಂತ್ರಿ 2-3 ಲಕ್ಷ ವೋಟ್ನಲ್ಲಿ ಸೋತು ಹೋಗ್ತಾ ಇದ್ರು. ಮಿತ್ರರೇ, ಇದಕ್ಕಿಂತ ಅಹಂಕಾರ ಬೇಕಾ? ನರೇಂದ್ರ ಮೋದಿ ಅವರನ್ನು ಸೋಲಿಸೋದಕ್ಕೆ ಎಂತೆಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಇಡೀ ದೇಶ ನೋಡಿದೆ. 2014ರಲ್ಲಿ ಸ್ವತಃ ಕೇಜ್ರಿವಾಲ್ ಅಲ್ಲಿ ಬಂದು ನಿಂತಿದ್ರು, ಏನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ವಾರಾಣಸಿಯಲ್ಲಿ ನರೇಂದ್ರ ಮೋದಿ ಅವರ ಗೆಲುವಿನ ಅಂತರ ಕಡಿಮೆ ಆಗಿದೆ. ಇದನ್ನು ದೇಶ ಒಪ್ಕೊಂಡಿದೆ. ಅದೇನು ಇಂತಿಷ್ಟೇ ಮಾರ್ಜಿನ್ನಲ್ಲಿ ಗೆಲ್ಲಬೇಕು ಅಂತೇನಿಲ್ಲ, 1 ವೋಟ್ನಲ್ಲಿ ಗೆದ್ರೂ ಕೂಡ ಅದು ಗೆಲುವೆ. ಆದರೆ ರಾಹುಲ್ ಗಾಂಧಿ ಏನು ಹೇಳ್ತಾ ಇದ್ದಾರೆ, ಒಂದು ವೇಳೆ ಪ್ರಿಯಾಂಕಾ ಗಾಂಧಿ ಏನಾದರೂ ವಾರಾಣಸಿಯಲ್ಲಿ ನಿಂತಿದ್ದೆ ಆದರೆ ನರೇಂದ್ರ ಮೋದಿ ಅವರು 2-3 ಲಕ್ಷ ವೋಟ್ನಲ್ಲಿ ಸೋತು ಹೋಗ್ತಾ ಇದ್ರು. ಮಿತ್ರರೇ, ಇದೇ ರಾಹುಲ್ ಗಾಂಧಿ ಅಮೇಥಿಯಲ್ಲಿ ನಿಲ್ಲುವಂತಹ ಧೈರ್ಯ ಮಾಡಿಲ್ಲ. ಯಾಕೆಂದ್ರೆ ಅವರಿಗೂ ಕೂಡ ಗೊತ್ತಿರಲಿಲ್ಲ, ಅಲ್ಲಿ ನಿಂತರೆ ನಾನು ಇನ್ನೊಮ್ಮೆ ಗೆಲ್ತೀನಿ ಎನ್ನುವಂತಹ ವಿಶ್ವಾಸ ರಾಹುಲ್ ಗಾಂಧಿಗೆ ಇರಲಿಲ್ಲ. ಹೀಗಾಗಿ ರಾಯಬರೇಲಿಗೆ ಪಲಾಯನ ಮಾಡಿದ್ದು. ರಾಯಬರೇಲಿಯಲ್ಲಿ ರಾಹುಲ್ ಗಾಂಧಿ ನಿಜವಾಗ್ಲೂ ಗೆದ್ದಿದ್ದಾರಾ ಅಂತ ಆಮೇಲೆ ಹೇಳ್ತೀನಿ. ಈಗ ಇವರು ಇಷ್ಟು ಅಹಂಕಾರದಲ್ಲಿ ಮೋದಿಯ ಬಗ್ಗೆ ಮಾತನಾಡಿದ್ರಲ್ಲ, ಇವರ ಸಾಮರ್ಥ್ಯದ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಆದರೆ ಈಗ ರಾಹುಲ್ ಗಾಂಧಿ ಲಂಡನ್ ಪತ್ರಿಕೆಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಆ ಇಂಟರ್ವ್ಯೂನಲ್ಲಿ ಏನು ಹೇಳಿದ್ದಾರೆ ಗೊತ್ತಾ? ಸದ್ಯ ಭಾರತದಲ್ಲಿ NDA ಸರ್ಕಾರ ಬಂದಿದೆ, ಆದರೆ NDA ಸರ್ಕಾರದಲ್ಲಿ ಯಾವುದೂ ಕೂಡ ಸರಿಯಾಗಿಲ್ಲ, ಅಲ್ಲಿ ಅಸಂತೋಷ ಜಾಸ್ತಿ ಆಗಿದೆ, ಒಳಗೊಳಗೆ ಭಿನ್ನಾಭಿಪ್ರಾಯಗಳಿದ್ದಾವೆ. ಜೊತೆಗೆ ದೇಶದಲ್ಲಿ ನರೇಂದ್ರ ಮೋದಿ ಅವರ ವರ್ಚಸ್ಸು ನೆಲಕಚ್ಚೋಗಿದೆ. ನರೇಂದ್ರ ಮೋದಿ ಅವರಿಗೆ ವರ್ಚಸ್ಸೇ ಇಲ್ಲ. ಹಾಗೆ NDAದ ಸಹಯೋಗಿಗಳು, ಅಂದರೆ NDA ಜೊತೆಗಿರುವಂತಹ ಪಕ್ಷಗಳು ನನ್ನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ನಾನು ಮನಸ್ಸು ಮಾಡಿದ್ರೆ ಈ ಸರ್ಕಾರವನ್ನು ಬೀಳಿಸ್ತೀನಿ, ಯಾವಾಗ ಬೇಕಾದರೂ ಈ ಸರ್ಕಾರ ಬಿದ್ದು ಹೋಗಬಹುದು, ಈ ಸರ್ಕಾರಕ್ಕೆ ಗ್ಯಾರಂಟಿ ಏನೂ ಇಲ್ಲ ಅಂತೇಳಿ ರಾಹುಲ್ ಗಾಂಧಿ ಲಂಡನ್ನ ಫೈನಾನ್ಷಿಯಲ್ ಟೈಮ್ಸ್ ಅನ್ನುವಂತಹ ಒಂದು ಪತ್ರಿಕೆಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅದು ದೊಡ್ಡದಾಗಿ ಪ್ರಕಟವಾಗಿದೆ. ಮಿತ್ರರೇ, ಈಗ ನಾನು ರಿಯಲ್ ಪಾಯಿಂಟಿಗೆ ಬಂದ್ಬಿಡ್ತೀನಿ. ರಾಹುಲ್ ಗಾಂಧಿ ಹೇಳದಂತೆ ಈ ಸರ್ಕಾರ ಬಿದ್ದು ಹೋಗೋದಕ್ಕೆ ಸಾಧ್ಯ ಇದೆಯಾ?
ಅಥವಾ ರಾಹುಲ್ ಗಾಂಧಿ ಕೈಲಿ ಮತ್ತೆ ಸರ್ಕಾರ ರಚಿಸೋದಕ್ಕೆ ಸಾಧ್ಯ ಇದೆಯಾ? ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಜೂನ್ 4ನೇ ತಾರೀಕು ಫಲಿತಾಂಶ ಬಂತಲ್ಲ, ಆ ಫಲಿತಾಂಶದಲ್ಲಿ INDIA ಕೂಟಕ್ಕೆ 234 ಸೀಟ್ ಸಿಕ್ಕಿದೆ. ಒಟ್ಟು 20 ಪಕ್ಷಗಳಿಗೆ ಸಿಕ್ಕಂತಹ ಸೀಟ್ 234. ಅದೇ ರೀತಿಯ NDA ಪಕ್ಷಗಳಿಗೆ 293 ಸೀಟ್ ಸಿಕ್ಕಿದೆ. ಮಿತ್ರರೇ, ಬಿಜೆಪಿ ಏಕಾಂಗಿಯಾಗಿ 240 ಸೀಟ್ ಗಳಿಸಿದೆ. ಅಂದ್ರೆ INDIA ಕೂಟಕ್ಕಿಂತಲೂ ಕೂಡ ಬಿಜೆಪಿ ಏಕಾಂಗಿಯಾಗಿ ಗಳಿಸಿದಂತಹ ಸೀಟ್ಗಳ ಸಂಖ್ಯೆ ಜಾಸ್ತಿ ಇದೆ. ನಂಬರ್ 1 ಪಾಯಿಂಟ್. ಎರಡನೇದಾಗಿ, ಈಗೇನು ಇವರು ಹೇಳ್ತಾ ಇರುವಂತಹದ್ದು, ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಇಬ್ಬರೇನಾದರೂ ಹೊರಗೆ ಬಂದಿದ್ದೆ ಆದರೆ ನರೇಂದ್ರ ಮೋದಿ ಅವರ ಸರ್ಕಾರ ಬಿದ್ದು ಹೋಗುತ್ತೆ. ಇದು ರಾಹುಲ್ ಗಾಂಧಿ ಅವರ ಮನಸ್ಸಿನಲ್ಲಿರುವಂತಹದ್ದು, ಕಾಂಗ್ರೆಸ್ನ ಮನಸ್ಸಿನಲ್ಲೂ ಕೂಡ ಇದೆ. ಹೀಗಾಗಿ ಅವರು ಸರ್ಕಾರ ಬೆಳೆಸ್ತೀವಿ ಅಂತ ಹೇಳ್ತಾ ಇರುವಂತಹದ್ದು. ಹಾಗೂ ಒಂದು ವೇಳೆ ಈ ರಾಹುಲ್ ಗಾಂಧಿ ಸಂಪರ್ಕದಲ್ಲಿ ಚಂದ್ರಬಾಬು ನಾಯ್ಡು ಇದ್ರು, ನಿತೀಶ್ ಕುಮಾರ್ ಇದ್ರು ಅಂತ ಅಂದುಕೊಳ್ಳಿ. ನಿತೀಶ್ ಕುಮಾರ್ ಕೈಯಲ್ಲಿ 12 ಸೀಟ್ ಇದೆ, ಚಂದ್ರಬಾಬು ನಾಯ್ಡು ಕೈಲಿ 16 ಸೀಟ್ ಇದೆ. ಒಟ್ಟು ಸೇರಿಸಿದ್ರೆ 28 ಸೀಟ್ ಆಗುತ್ತೆ. INDIA ಕೂಟದ 234 ಪ್ಲಸ್ 28 ಸೇರಿಸಿದ್ರೆ 263 ಸೀಟ್ ಮಾತ್ರ ಆಗೋದು. ಈ ದೇಶದಲ್ಲಿ ಬಹುಮತಕ್ಕೆ ಬೇಕಾಗಿರುವಂತಹದ್ದು 272 ಸೀಟು. ಆದರೂ ಕೂಡ ಇವರು ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ. ಈಗ NDA ಬಳಿಯಲ್ಲಿ 293 ಸೀಟ್ಗಳಿದ್ದಾವೆ. ಒಂದು ವೇಳೆ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಹೊರ ಹೋದ್ರು ಅಂತ ಅಂದುಕೊಳ್ಳಿ, -28 ಆಯಿತು. ಆಗ್ಲೂ ಸಹ 265 ಸೀಟು NDA ಬಳಿಯಲ್ಲಿರುತ್ತೆ. INDIA ಕೂಟದಲ್ಲಿ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಸೇರಿಸಿದ್ರೂ ಕೂಡ 263 ಆಗುತ್ತೆ. ಅದಕ್ಕಿಂತಲೂ ಜಾಸ್ತಿ NDA ಬಳಿಯಲ್ಲಿ ಉಳ್ಕೊಳ್ಳುತ್ತೆ, 265 ಸೀಟ್ ಇರುತ್ತೆ. ಮಿತ್ರರೇ, ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಶ ಇದೆ. ಈ ಬಾರಿ ಒಟ್ಟು 17 ಎಂಪಿಗಳು ಇತರೆ ಪಕ್ಷದಿಂದ ಗೆದ್ದಿದ್ದಾರೆ. ಅದರಲ್ಲಿ 4 ಜನ YSRCP ಇಂದ ಗೆದ್ದಿದ್ದಾರೆ, ಅಂದರೆ ಜಗನ್ಮೋಹನ್ ರೆಡ್ಡಿ ಪಕ್ಷದಿಂದ. ಜಗನ್ಮೋಹನ್ ರೆಡ್ಡಿ ಈಗಾಗಲೇ ಕನ್ಫರ್ಮ್ ಮಾಡಿದ್ದಾರೆ, ಕೇಂದ್ರಕ್ಕೆ ಯಾವಾಗಲಾದರೂ ಅವಶ್ಯಕತೆ ಬಿದ್ದರೆ ನಮ್ಮ ಎಂಪಿಗಳು ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರಕ್ಕೆ ಬೆಂಬಲ ಕೊಡ್ತೀವಿ. ರಾಜ್ಯಸಭೆಯಲ್ಲಿ ಅವರ ನಂಬರ್ ಜಾಸ್ತಿ ಇದೆ, ಜೊತೆಗೆ ಲೋಕಸಭೆಯಲ್ಲಿ 4 ಜನ MP ಇದ್ದಾರೆ. ಈಗ ಸರ್ಕಾರ ಬೀಳುವಂತಹ ಸನ್ನಿವೇಶ ಬಂದರೆ ಈ 4 ಜನ ಎಂಪಿಗಳು ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ. ಚಂದ್ರಬಾಬು ನಾಯ್ಡು ಹೊರ ಹೋಗ್ತಿದ್ದಂತೆ ಬಿಜೆಪಿಗೆ ಸಪೋರ್ಟ್ ಮಾಡೋರೇ ಇವರು. ಅಲ್ಲಿಗೆ ಮಿತ್ರರೇ, NDA ಸಂಖ್ಯೆ 265 ಪ್ಲಸ್ 4 269 ಆಗುತ್ತೆ. ಇವರಿಗೆ ಬೇಕಾಗಿರುವಂತಹದ್ದು ಇನ್ನು 3 ಮಾತ್ರ. ಇನ್ನೂ ಗಮನಿಸಬೇಕಾದ ಅಂಶ ಏನು ಗೊತ್ತಾ? ಈ ಬಾರಿ ಇಬ್ರು ಜೈಲಿನಲ್ಲಿದ್ದಾರೆ ಎಂಪಿಗಳು. ರಾಹುಲ್ ಗಾಂಧಿ 2 ಕಡೆ ಗೆದ್ದಿದ್ದಾರೆ. ಹೀಗಾಗಿ ಒಂದು ಕಡೆ ರಾಜೀನಾಮೆ ಕೊಟ್ಟಾಗಿದ್ದವರು. INDIA ಕೂಟದ ಸಂಖ್ಯೆ 1 ಕಡಿಮೆ ಆಗುತ್ತೆ. ಇಬ್ರು ಗೆದ್ದಂತವರು ಜೈಲಿನಲ್ಲಿರುವ ಕಾರಣದಿಂದಾಗಿ ಒಬ್ಬ ಪಂಜಾಬ್ನವನು, ಇನ್ನೊಬ್ಬ ಜಮ್ಮು ಕಾಶ್ಮೀರದವನು, ಇಬ್ರು ಕೂಡ ಜೈಲಿನಲ್ಲಿದ್ದಾರೆ. ಅವರೇನು ಲೋಕಸಭೆಯಲ್ಲಿ ಬಂದು ಮತ ಹಾಕೋದಿಲ್ಲ. ಹೀಗಾಗಿ ಲೋಕಸಭೆಯ ಗಾತ್ರವೇ 543ರಿಂದ 541ಕ್ಕೆ ಇಳಿಯುತ್ತೆ. ಬಹುಮತ 271ಕ್ಕೆ ಇಳಿಯುತ್ತೆ, 272 ಬೇಡ. ಹಾಗೋ ಹೀಗೋ ನರೇಂದ್ರ ಮೋದಿಯ ಸರ್ಕಾರ ಬಚಾವಾಗುತ್ತೆ. ರಾಹುಲ್ ಗಾಂಧಿ ಅಂದುಕೊಂಡಂತೆ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ನೆಲ್ಲ ಸೆಳೆದ್ರೆ ಈ ಸರ್ಕಾರವನ್ನು ಬೀಳಿಸೋದಕ್ಕೆ ಸಾಧ್ಯ ಇಲ್ಲ. ಈ ಸರ್ಕಾರ ಅತ್ಯಂತ ಸುಭದ್ರವಾಗಿದೆ. ಆದರೂ ಕೂಡ ಇವರು ಪದೇ ಪದೇ ಹೇಳ್ತಾ ಇದ್ದಾರೆ, ನಾನು ಚಿಟಿಕೆ ಹೊಡೆದ್ರೆ ಸರ್ಕಾರ ಬೀಳಿಸ್ತೀನಿ ಅಂತ. ಮಿತ್ರರೇ, ಇದು ಜನರಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡುವಂತಹದ್ದು, ಜೊತೆಗೆ ತನ್ನ ಕಾರ್ಯಕರ್ತರನ್ನ ಹುರಿದುಂಬಿಸ್ತಾ ಇರುವಂತಹದ್ದು. ನಾವು ಗೆದ್ದಿದ್ದೀವಿ ಅಂತ ತಮ್ಮ ಕಾರ್ಯಕರ್ತರ ನಡುವೆ ಬಿಂಬಿಸಿಕೊಳ್ಳುವಂತಹದ್ದು. ಯಾಕೆಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಹತಾಶೆಗೊಂಡು ಹೋಗಿದ್ರು. ಈ ರಾಹುಲ್ ಗಾಂಧಿ ನೇತೃತ್ವದಲ್ಲೇ ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ರೆ ನಾವು ಗೆಲ್ಲೋದಕ್ಕೆ ಸಾಧ್ಯವಾ ಅಂತೇಳಿ ಕಾಂಗ್ರೆಸ್ಸಿಗರಿಗೆ ಅನಿಸೋದಕ್ಕೆ ಶುರುವಾಗಿತ್ತು. ಈಗ ರಾಹುಲ್ ಗಾಂಧಿ ಏನು ಮಾಡ್ತಾ ಇದ್ದಾರೆ? ನಾನು ಗೆದ್ದಿದ್ದೀನಿ ಅಂತ ಬಿಂಬಿಸಿಕೊಳ್ತಾ ಇದ್ದಾರೆ. ಮಿತ್ರರೇ, ಇನ್ನೂ ಕಟು ಸತ್ಯ ಹೇಳ್ತೀನಿ. ಕಾಂಗ್ರೆಸ್ ಒಟ್ಟು 99 ಸೀಟ್ ಗೆದ್ದಿದೆಯಲ್ಲ, ರಾಹುಲ್ ಗಾಂಧಿ ಇದನ್ನ ದೊಡ್ಡ ಸಾಧನೆ ಅಂತ ಬಿಂಬಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಸೋತು ಹೋಗಿದ್ದಾರೆ, ನಾವು ಗೆದ್ದಿದ್ದೀವಿ ಅಂತ. 240ಕ್ಕೂ 99ಕ್ಕೂ ಕಂಪೇರ್ ಮಾಡೋದು ಬೇಡ. ಇನ್ನೊಂದು ರೀತಿಯಲ್ಲಿ ಕಂಪೇರ್ ಮಾಡಿ ನಿಮ್ಗೆ ಹೇಳ್ತೀನಿ. ಕಾಂಗ್ರೆಸ್ ತನ್ನ ಜೀವಮಾನದ ಅತ್ಯಂತ ಕೆಟ್ಟ ಫಲಿತಾಂಶವನ್ನು ನೋಡಿದ್ದು 2014ರಲ್ಲಿ. ಕಾಂಗ್ರೆಸ್ ಇತಿಹಾಸದ 2ನೇ ಅತಿ ಕೆಟ್ಟ ಫಲಿತಾಂಶ ಅಂತಂದ್ರೆ 2019ರದ್ದು. ಕೇವಲ 52 ಸೀಟ್ ಗೆದ್ದಿದ್ರು. ಮಿತ್ರರೇ, ಕಾಂಗ್ರೆಸ್ ಇತಿಹಾಸದ 3ನೇ ಅತಿ ಕೆಟ್ಟ ಫಲಿತಾಂಶ ಅಂತಂದ್ರೆ 2024ರದ್ದು, 99 ಸೀಟ್ ಗೆದ್ದಿರುವಂತಹದ್ದು. ಇದನ್ನ ರಾಹುಲ್ ಗಾಂಧಿ ಯಾರಿಗೂ ಹೇಳೋದೇ ಇಲ್ಲ. ಇದರ ಬಗ್ಗೆ ಕಾಂಗ್ರೆಸ್ಸಿಗರು ಚರ್ಚೆ ಮಾಡೋದಿಲ್ಲ. ಕಾಂಗ್ರೆಸ್ ತನ್ನ ಜೀವಮಾನದಲ್ಲೇ 3ನೇ ಅತಿ ಕೆಟ್ಟ ಫಲಿತಾಂಶವನ್ನು ದಾಖಲಿಸಿದ್ದು 2024, ಅಂದರೆ ಈ ಬಾರಿ. ಮಿತ್ರರೇ, ಇಂದಿರಾ ಗಾಂಧಿ ಅವರು ಈ ದೇಶದಲ್ಲಿ ಎಮರ್ಜೆನ್ಸಿಯನ್ನು ತಂದಿದ್ರು. ಎಮರ್ಜೆನ್ಸಿ ಮುಗಿದ ಬಳಿಕ 1977ರಲ್ಲಿ ಈ ದೇಶದಲ್ಲಿ ಜನರಲ್ ಎಲೆಕ್ಷನ್ ನಡೆಯುತ್ತೆ. ಆ ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ 154 ಸೀಟ್ ಗೆದ್ದಿದ್ರು. ಈ ದೇಶದಲ್ಲಿ ಎಮರ್ಜೆನ್ಸಿ ತಂದಿದ್ರೂ ಕೂಡ ಇಂದಿರಾ ಗಾಂಧಿ 154 ಸೀಟ್ ಗೆದ್ದಿದ್ರು. ಆದರೆ ಕಾಂಗ್ರೆಸ್ಗೆ ಎಂಥ ಅಪರ್ಚುನಿಟಿ! ನರೇಂದ್ರ ಮೋದಿ ಅವರು 10 ವರ್ಷ ಆಡಳಿತ ಮಾಡಿದ್ದಾರೆ. ಅವರ ಮೇಲೆ ಆಡಳಿತ ವಿರೋಧಿ ಅಲೆ ಇರುತ್ತೆ. ದೇಶದಲ್ಲಿ ಜನ ಅವರನ್ನು ವಿರೋಧಿಸ್ತಾರೆ ಅಂತ ಕಾಂಗ್ರೆಸ್ಸೇ ಹೇಳ್ತಾ ಇದೆ. ಇಷ್ಟೆಲ್ಲ ವಿರೋಧ ಇದ್ರೂ ಕೂಡ ನರೇಂದ್ರ ಮೋದಿ ಅವರು 240 ಸೀಟ್ ಗೆಲ್ತಾರೆ. ಕಾಂಗ್ರೆಸ್ 99 ಮಾತ್ರ ಗೆಲ್ಲುತ್ತೆ. ಅಂದರೆ ತುರ್ತು ಪರಿಸ್ಥಿತಿಯ ಬಳಿಕ ಇಂದಿರಾ ಗಾಂಧಿ ಗೆದ್ದಷ್ಟು ಸೀಟನ್ನು ಕೂಡ ಕಾಂಗ್ರೆಸ್ ಈಗ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಿಲ್ಲ. ಆದರೂ ಕೂಡ ಕಾಂಗ್ರೆಸ್ ಹೇಳ್ತಾ ಇದೆ, ನಾವು ಗೆದ್ದಿದ್ದೀವಿ, ನಮಗೆ 99 ಸೀಟ್ ಬಂದಿದೆ, ನಮಗೆ ಮೆಜಾರಿಟಿ ಬಂದಿದೆ ಎನ್ನುವ ರೀತಿಯಲ್ಲಿ ಅವರ ವರ್ತನೆ ಇದೆ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತೀನಿ. 1984ರ ಬಳಿಕ ಕಾಂಗ್ರೆಸ್ ಈ ದೇಶದಲ್ಲಿ ಬಹುಮತವನ್ನು ಗಳಿಸಿಲ್ಲ.
ರಾಜೀವ್ ಗಾಂಧಿ ಮಾತ್ರ ಈ ದೇಶದಲ್ಲಿ ಕಟ್ಟಕಡೆಯದಾಗಿ ಬಹುಮತದ ಸರ್ಕಾರ ನಡೆಸಿದ್ದು ಕಾಂಗ್ರೆಸ್ನಿಂದ. ಆನಂತರ ಬಹುಮತದ ಸರ್ಕಾರ ನಡೆಸಿದ್ದು ನರೇಂದ್ರ ಮೋದಿ 2014-2019ರಲ್ಲಿ. PV ನರಸಿಂಹರಾವ್ ರಾಜೀವ್ ಗಾಂಧಿ ಹತ್ಯೆಯ ಬಳಿಕ ಆದಂತಹ ಚುನಾವಣೆ, ಆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಬಂದಿದ್ದು 244 ಸೀಟು. ರಾಜೀವ್ ಗಾಂಧಿ ಹತ್ಯೆಯ ಅನುಕಂಪದಲ್ಲೂ ಕೂಡ ಕಾಂಗ್ರೆಸ್ ದೊಡ್ಡ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅಂದರೆ ಕಾಂಗ್ರೆಸ್ ಯಾವ ಹಂತದಲ್ಲಿದೆ ಅಂತ ಇವರು ಗಮನಿಸಬೇಕು. ಪಕ್ಷ ಸಂಘಟನೆಗೆ ಇವರು ಒತ್ತು ಕೊಡಬೇಕು. ಅದನ್ನು ಬಿಟ್ಟು BJPಯನ್ನು ತಿವಿತಾ ಇದ್ರೆ ಇವರಿಗೇನು ಲಾಭ ಆಗೋದಿಲ್ಲ. ಮಿತ್ರರೇ, ಈ ದೇಶದ ಜನ ನಯ ವಿನಯಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ. ಒಂದು ವೇಳೆ ರಾಹುಲ್ ಗಾಂಧಿ ತನ್ನ ಬಾಡಿ ಲ್ಯಾಂಗ್ವೇಜನ್ನು ಬದಲು ಮಾಡಿಕೊಂಡು ಸ್ವಲ್ಪ ನಯ ವಿನಯದಿಂದ ವರ್ತಿಸಿದ್ರೆ ಜನರಿಗೂ ಅನಿಸುತ್ತೆ ಈತನಿಗೂ ಒಂದು ಚಾನ್ಸ್ ಕೊಡಬೇಕು ಅಂತ. ಅದನ್ನು ಬಿಟ್ಟು ಸ್ವಲ್ಪ ಗೆಲ್ತಿದ್ದಂತೆ ಇವರ ಅಹಂಕಾರ ತಾರಕಕ್ಕೇರುತ್ತೆ. ಉದಾಹರಣೆಗೆ ಹೇಳ್ತೀನಿ, ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ. ಈಗ ವಾರಣಾಸಿಯಲ್ಲಿ ನರೇಂದ್ರ ಮೋದಿಯ ವಿರುದ್ಧ ಪ್ರಿಯಾಂಕಾ ಗಾಂಧಿ ನಿಂತರೆ ನರೇಂದ್ರ ಮೋದಿ 2-3 ಲಕ್ಷದಿಂದ ಸೋತು ಹೋಗ್ತಾ ಇದ್ರು ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ಕೆಲವೇ ತಿಂಗಳ ಹಿಂದೆ ಪಂಚರಾಜ್ಯ ಚುನಾವಣೆ ನಡೀತು. ಆ ಸಂದರ್ಭದಲ್ಲಿ ಒಪಿನಿಯನ್ ಪೋಲ್ ಏನು ಹೇಳ್ತಾ ಇದ್ವು, ಕಾಂಗ್ರೆಸ್ 3 ರಾಜ್ಯದಲ್ಲಿ ಗೆಲ್ಲಬಹುದು ಅಂತ. ಇದನ್ನು ನಂಬಿಕೊಂಡಿದ್ದಂತಹ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರಿಗೆ ಪನೋತಿ ಅಂತ ಕರೆದ್ರು. ಭಾರತ ವರ್ಲ್ಡ್ ಕಪ್ ಸೋತಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಹಾಜರಿದ್ದಕ್ಕೆ ಸೋತು ಹೋಗ್ಬಿಟ್ರು, ಅಲ್ಲೊಂದು ಪನೋತಿ ಇತ್ತು ಅಂತ ಹೇಳಿ ಈ ದೇಶದ ಪ್ರಧಾನಿಯನ್ನ ಅಪಶಕುನ ಅಂತ ಕರೆದ್ರು. ಮಿತ್ರರೇ, ಇದು ಧಾರ್ಷ್ಟ್ಯದ ಪರಮಾವಧಿ. ಈ ದೇಶದ ಜನ ಇದನ್ನೆಲ್ಲ ಒಪ್ಪಿಕೊಳ್ಳೋದಿಲ್ಲ. ಈಗ ರಾಹುಲ್ ಗಾಂಧಿ ತಿದ್ದುಕೊಳ್ಳೋದಾಗಿದ್ರೆ ಕಾಂಗ್ರೆಸ್ಗೆ ಈ ಬಾರಿ ಅಧಿಕೃತವಾಗಿ ವಿಪಕ್ಷ ಸ್ಥಾನ ಸಿಕ್ಕಿದೆ. ರಾಹುಲ್ ಗಾಂಧಿ ವಿಪಕ್ಷದ ನಾಯಕನಾಗಿ ನರೇಂದ್ರ ಮೋದಿ ಅವರ ಬಗ್ಗೆ ರಚನಾತ್ಮಕ ಟೀಕೆ ಮಾಡಬೇಕಾಗಿತ್ತು. ಎಲ್ಲಿ ಸರ್ಕಾರ ಎಡವುತ್ತಾ ಇದೆ, ಈ ದೇಶಕ್ಕೆ ಒಳಿತು ಏನು ಮಾಡಬೇಕು, ನರೇಂದ್ರ ಮೋದಿ ಅವರಿಗೆ ತಿಳಿ ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ಕಾಂಗ್ರೆಸ್ ಏನು ಹೇಳ್ತಾ ಇದೆ, ಸರ್ಕಾರ ಬೆಳೆಸ್ತೀನಿ, ನಾವು ಅಧಿಕಾರಕ್ಕೆ ಬರಬೇಕು, ಸಂವಿಧಾನವನ್ನು ರಕ್ಷಿಸ್ತೀವಿ. ಇದನ್ನು ಬಿಟ್ಟು ಬೇರೆ ಏನೂ ಹೇಳ್ತಾ ಇಲ್ಲ. ಇವತ್ತು ರಾಹುಲ್ ಗಾಂಧಿಗೆ ಏನು ಅನಿಸ್ತಾ ಇದೆ, ನಮಗೊಂದು ಟ್ರಾಕ್ಷನ್ ಸಿಕ್ಕಿದೆ, ನಾವು ದೊಡ್ಡ ಜಯವನ್ನು ದಾಖಲಿಸಿದ್ದೀವಿ. ರಾಹುಲ್ ಗಾಂಧಿ ಅದೇ ರೀತಿಯಾಗಿ ಬಿಂಬಿಸ್ತಾ ಇದ್ದಾರಲ್ವಾ. ಗೆದ್ದಿದಾರಾ ಇಲ್ವಾ ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ಈ ದೇಶದಲ್ಲಿ ಆಂಧ್ರ, ಮಧ್ಯಪ್ರದೇಶ, ಹಿಮಾಚಲ, ಉತ್ತರಾಖಂಡ, ಜಮ್ಮು ಕಾಶ್ಮೀರ, ದೆಹಲಿ, ಲಡಾಖ್, ಅರುಣಾಚಲ ಪ್ರದೇಶ, ಸಿಕ್ಕಿಂ, ತ್ರಿಪುರಾ, ಮಿಜೋರಾಂ, ಈ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ನ ಸಾಧನೆ ಶೂನ್ಯ. ಒಂದೇ ಒಂದು ಸೀಟನ್ನು ಕೂಡ ಕಾಂಗ್ರೆಸ್ ಗೆದ್ದಿಲ್ಲ. ಕರ್ನಾಟಕದಲ್ಲಿ ಇವರೇ ಅಧಿಕಾರದಲ್ಲಿದ್ದರೂ ಕೂಡ ಕಾಂಗ್ರೆಸ್ ಗೆಲ್ಲೋಕಾಗಿರೋದು ಕೇವಲ 9 ಸ್ಥಾನ ಮಾತ್ರ. ತೆಲಂಗಾಣದಲ್ಲಿ ಇವರೇ ಅಧಿಕಾರದಲ್ಲಿದ್ದಾರೆ, ಆದರೂ ಕೂಡ ಅಲ್ಲಿ 8 ಸ್ಥಾನ ಗೆಲ್ಲೋದಕ್ಕೆ ಮಾತ್ರ ಸಾಧ್ಯ ಆಯಿತು. ಹೀಗಿರುವಂತಹ ರಾಹುಲ್ ಗಾಂಧಿ ನಾನು ಗೆದ್ದಿದ್ದೀನಿ, ನನಗೆ ಈ ದೇಶದ ಜನ ಬೆಂಬಲಿಸಿದ್ದಾರೆ ಅಂತ ಬಿಂಬಿಸಿಕೊಳ್ತಾ ಇದ್ದಾರೆ. ಜನ ಗೆಲ್ಸಿಲ್ಲ, ಜನ ರಾಹುಲ್ ಗಾಂಧಿಯ ಪರವಾಗಿ ಇವತ್ತಿಗೂ ಇಲ್ಲ. ಆದರೆ ಅವರು ಬಿಂಬಿಸಿಕೊಳ್ತಾ ಇರುವಂತಹದ್ದು ನನ್ನ ಪರವಾಗಿದ್ದಾರೆ ಅಂತ. ಈ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರಲ್ಲ, ವಾರಣಾಸಿಯಲ್ಲಿ ಪ್ರಿಯಾಂಕಾ ಗಾಂಧಿ ನಿಂತಿದ್ದೆ ಆದರೆ ನರೇಂದ್ರ ಮೋದಿ ಅವರು ಸೋತು ಹೋಗ್ತಾರೆ ಅಂತ. ರಾಯಬರೇಲಿಯಲ್ಲಿ ಒಂದು ವೇಳೆ ಸಮಾಜವಾದಿ ಪಕ್ಷ ರಾಹುಲ್ ಗಾಂಧಿಯನ್ನ ಬೆಂಬಲಿಸಿಲ್ಲ ಅಂತಂದ್ರೆ ರಾಹುಲ್ ಗಾಂಧಿ 3ನೇ ಸ್ಥಾನಕ್ಕೆ ಹೋಗ್ತಾ ಇದ್ರು. ಮಿತ್ರರೇ, ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಿಮಗೆ ಅಂಕಿಅಂಶ ಕೊಡ್ತೀನಿ. 2022ರಲ್ಲಿ ಉತ್ತರ ಪ್ರದೇಶದಲ್ಲಿ ಎಲೆಕ್ಷನ್ ನಡೆಯುತ್ತೆ, ವಿಧಾನಸಭಾ ಚುನಾವಣೆ. ಈ ರಾಯಬರೇಲಿ ಕ್ಷೇತ್ರ ಇದೆಯಲ್ಲ, ಇಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಈ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಮಾಜವಾದಿ ಪಕ್ಷ 6,87,000 ಮತಗಳನ್ನು ಪಡೆದಿತ್ತು. ಕಾಂಗ್ರೆಸ್ ಪಕ್ಷ ಈ 5 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕೇವಲ 1,40,000 ವೋಟ್ಗಳನ್ನು ಪಡೆದಿತ್ತು. ಆಗ ಸಮಾಜವಾದಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಬೇರೆ ಬೇರೆಯಾಗಿ ಸ್ಪರ್ಧೆ ಮಾಡಿದ್ವು. ಸಮಾಜವಾದಿ ಪಕ್ಷಕ್ಕೆ ಬಹುಪಾಲು ವೋಟ್ ಬಂದಿತ್ತು. ಈಗಲೂ ಮಿತ್ರರೇ, ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಜೊತೆಗೆ ಕಾಂಗ್ರೆಸ್ ಮೈತ್ರಿ ಇಲ್ಲ ಅಂತ ಅಂದುಕೊಳ್ಳಿ. ರಾಯಬರೇಲಿಯಲ್ಲಿ ರಾಹುಲ್ ಗಾಂಧಿ 3ನೇ ಸ್ಥಾನಕ್ಕೆ ಹೋಗ್ತಾ ಇದ್ರು. ಈಗ ರಾಹುಲ್ ಗಾಂಧಿ 6,87,000 ಮತಗಳನ್ನು ಪಡೆದಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ 2,97,000 ಮತಗಳನ್ನು ಪಡೆದಿದ್ದಾರೆ. ರಾಹುಲ್ ಗಾಂಧಿ ಸರಿಸುಮಾರು 3,90,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಇಲ್ಲಿ 6,87,000 ಮತಗಳಲ್ಲಿ 1,40,000 ಮತಗಳನ್ನು ಕಳೀರಿ, ಉಳಿದಿದ್ದ 5,47,000 ಮತಗಳೇನಿದಾವೆ ಇದು SP ಯ ಮತ, ಅಂದ್ರೆ ಸಮಾಜವಾದಿ ಪಕ್ಷದ ಮತಗಳು. ಒಂದು ವೇಳೆ ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಇದ್ದಿದ್ದೆ ಆದ್ರೆ ಆತನಿಗೆ ಈ 4.5 ಲಕ್ಷ ಮತಗಳು ಬರ್ತಾ ಇದ್ವು. ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಗೆಲ್ತಾ ಇದ್ದ, ಬಿಜೆಪಿ ಅಭ್ಯರ್ಥಿ 2ನೇ ಸ್ಥಾನಕ್ಕೆ ಬರ್ತಾ ಇದ್ದ. 1,40,000 ಮತಗಳಿರುವಂತಹ ರಾಹುಲ್ ಗಾಂಧಿ 3ನೇ ಸ್ಥಾನಕ್ಕೆ ಬರ್ತಾ ಇದ್ರು. ಇದನ್ನ ರಾಹುಲ್ ಗಾಂಧಿ ಎಲ್ಲೂ ಹೇಳೋದಿಲ್ಲ. ಇಡೀ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಸ್ಥಾನ ಸಿಕ್ಕಿದೆ ಅಂತಂದ್ರೆ ಅದು ಸಮಾಜವಾದಿ ಪಕ್ಷದ ಮತಗಳಿಂದ, ಕಾಂಗ್ರೆಸ್ನ ಮತಗಳಿಂದ ಅಲ್ಲ. ಕಾಂಗ್ರೆಸ್ ಎಲ್ಲ ಕಡೆ ಆಗ್ತಾ ಇರುವಂತದ್ದಿದೆ. ತಮಿಳುನಾಡಿನಲ್ಲೂ ಕೂಡ DMKಯ ದೋಣಿಯಲ್ಲಿ ಕೂತ್ಕೊಂಡು ಕಾಂಗ್ರೆಸ್ ದಡ ಸೇರ್ತಾ ಇದೆ. ಉತ್ತರ ಪ್ರದೇಶದಲ್ಲೂ ಕೂಡ ಇದೇ ಆಗಿರೋದು. ಇಡೀ ಪಶ್ಚಿಮ ಬಂಗಾಳದಲ್ಲಿ 42 ಸೀಟ್ಗಳ ಪೈಕಿ ಕಾಂಗ್ರೆಸ್ ಗೆದ್ದಿರುವಂತದ್ದು 1 ಮಾತ್ರ. ಬಿಹಾರದಲ್ಲಿ RJD ಜೊತೆಗೆ ಮೈತ್ರಿ ಇದ್ರೂ ಕೂಡ ಇವರ ಸಾಧನೆ ಹೇಳ್ಕೊಳ್ಳುವಂತದ್ದಿಲ್ಲ. ಹೀಗೆ ಮಿತ್ರರೇ, ಕಾಂಗ್ರೆಸ್ ಇಷ್ಟೊಂದು ಹೀನಾಯ ಪರಿಸ್ಥಿತಿಯಲ್ಲಿರುವಂಥ ಈ ಸಂದರ್ಭದಲ್ಲೂ ಕೂಡ ಈ ದೇಶದ ಜನರ ಮುಂದೆ ನಾವು ಗೆದ್ದಿದ್ದೀವಿ ಅಂತ ಹೇಳ್ತಾ ಇದೆ. ಜೊತೆಗೆ ಇನ್ನೊಂದು ದುರಂತ ಏನು ಗೊತ್ತಾ, ಇವರು ಹೇಳ್ತಾ ಇದ್ದಾರೆ ನಾವು ಸಂವಿಧಾನದ ರಕ್ಷಕರು ಅಂತ. ಆದರೆ ಅದೇ ಸಂವಿಧಾನಕ್ಕೆ ಇವರು ಬೆಲೆ ಕೊಡ್ತಾ ಇಲ್ಲ. ಈಗ NDA ಗಠಬಂಧನ್ ಏನಿದೆ, NDA ಮೈತ್ರಿಕೂಟ, ಇವರದ್ದು ಪ್ರೀಪೋಲ್ ಅಲಯನ್ಸ್, ಚುನಾವಣೆಗೆ ಮುಂಚೆ ಅಲಯನ್ಸ್ ಮಾಡಿಕೊಂಡಿದ್ದು. ಈ ಅಲಯನ್ಸ್ಗೆ 293 ಸೀಟುಗಳು ಬಂದಿದ್ದಾವೆ. TDPಗೆ ಮತ ಹಾಕುವವನಿಗೂ ಗೊತ್ತಿತ್ತು ನಾನು ಮತ ಹಾಕಿದಂತಹ ಅಭ್ಯರ್ಥಿ ನರೇಂದ್ರ ಮೋದಿಯನ್ನ ಬೆಂಬಲಿಸ್ತಾನೆ ಅಂತ. ಹಾಗೆ ಬಿಹಾರದ ನಿತೀಶ್ ಕುಮಾರ್ ಪಕ್ಷಕ್ಕೆ ಮತ ಹಾಕುವವನಿಗೂ ಕೂಡ ಗೊತ್ತಿತ್ತು ನಾನು ಮತ ಹಾಕಿದ ಅಭ್ಯರ್ಥಿ ನರೇಂದ್ರ ಮೋದಿ ಅವರ ಪರವಾಗಿರ್ತಾನೆ ಅಂತ.
ಅಲ್ಲಿಗೆ ಈ ದೇಶದ ಜನಾದೇಶ ಇರುವಂತಹದ್ದು ನರೇಂದ್ರ ಮೋದಿಗೆ. ಈ 293 ಸೀಟುಗಳು ಬಂದಿದ್ದು ಕೂಡ ನರೇಂದ್ರ ಮೋದಿ ಅವರಿಗೆ ಬಂದಂತಹ ಸೀಟುಗಳು. ಕರ್ನಾಟಕದಲ್ಲಿ JDSಗೆ ಮತ ಕೊಡೋನಿಗೆ ಗೊತ್ತಿರಲಿಲ್ವಾ JDS ಅಭ್ಯರ್ಥಿ ಮೋದಿಯನ್ನ ಬೆಂಬಲಿಸ್ತಾರೆ ಅಂತ? ಅಂದ್ರೆ ಸಂವಿಧಾನಾತ್ಮಕವಾಗಿ ಪ್ರೀಪೋಲ್ ಅಲಯನ್ಸ್ ಏನಿತ್ತು NDAಗೆ, ಅದಕ್ಕೆ ಬಹುಮತ ಬಂದಿದೆ, ನರೇಂದ್ರ ಮೋದಿ ಅವರಿಗೆ ಬಹುಮತ ಬಂದಿದೆ. ಆದ್ರೆ ಈ ಸಂವಿಧಾನ ರಕ್ಷಕರಾದಂತಹ ಕಾಂಗ್ರೆಸ್ಸಿಗರು ಏನು ಹೇಳ್ತಾ ಇದ್ದಾರೆ? ನರೇಂದ್ರ ಮೋದಿ ಅವರಿಗೆ ಬಹುಮತ ಇಲ್ಲ, ಅವರಿಗೆ ಜನಾಭಿಪ್ರಾಯ ಇಲ್ಲ, ಈ ಸರ್ಕಾರ ಸಂವಿಧಾನ ಬದ್ಧ ಅಲ್ಲ ಅಂತ ಬಿಂಬಿಸೋದಕ್ಕೆ ಹೊರಡ್ತಾ ಇದ್ದಾರೆ. ಈ ದೇಶದ ಜನ ಇದನ್ನೆಲ್ಲ ಕೇಳ್ಕೊಂಡು ಸುಮ್ಮನಿದ್ದಾರೆ. ಮಿತ್ರರೇ, ಹೇಳ್ತಾ ಹೋದ್ರೆ ಇದು ಎಲ್ಲಿಂದ ಎಲ್ಲಿಗೂ ಹೋಗುತ್ತೆ. ನಾನು ಕೂಡ ಸುಮ್ಮನೆ ಇದ್ದೆ, ಏನು ಹೇಳಬಾರದು, ಇವರು ಅಧಿಕೃತ ವಿಪಕ್ಷವಾಗಿ ಕೆಲಸ ಮಾಡ್ತಾರೆ ಅಂತ. ಆದರೆ ಇವರ ಧೋರಣೆ ಬದಲಾಗುವಂತೆ ಕಂಡು ಬರ್ತಾ ಇಲ್ಲ. ಹೀಗಾಗಿ ಕೆಲವೊಂದಷ್ಟು ಕಡು ಸತ್ಯವನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನ ಮಾಡಿದ್ದೀನಿ. ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.